ಸರ್ ಹೇಳಿ ಸರ್ ಇವತ್ತಿಲ್ಲೇ ಬಂದಿದ್ದು ಏನು ವಿಚಾರ? ನಮಸ್ಕಾರ. ಇವತ್ತು ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿಯ ದುರ್ಗಾದೇವಿಯ ದೇವಸ್ಥಾನದ ಆವರಣದ ಒಳಗಡೆಗೆ ಎಲ್ಲ ಹಿಂದೂಗಳ ಒಂದು ಮೀಟಿಂಗ್ ಆಯಿತು, ಸಭೆ ಆಯಿತು. ಅದರ ಜೊತೆಗೆ ವಿಶೇಷವಾಗಿ SSK ಸಮಾಜದ ಪಂಚರು, ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಸೊ ಇಡೀ SSK ಸಮಾಜ ಒಗ್ಗೂಡ್ತಾ ಇರುವಂಥದ್ದು, ಸಂಘಟನೆ ಆಗ್ತಾ ಇರುವಂಥದ್ದು ಅತ್ಯಂತ ಶುಭ ಒಂದು ಸಂದರ್ಭ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು SSK ಸಮಾಜದ ಒಂದು ಹುಡುಗಿ ಜಿಮ್ ಟ್ರೈನರ್ ಮಾಡಿದಂಥ ಅನಾಹುತಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿನೇ ಇವತ್ತಿನ ದಿನ ಸಭೆ ಸೇರಿದೆ. ಸೊ ಈ ಸಭೆಯಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆ ಆಗಿದೆ. ಇದೇ ಮಾದರಿಯಲ್ಲಿ ಹಿಂದೂ ಸಮಾಜಕ್ಕೆ, SSK ಸಮಾಜಕ್ಕೆ ಏನಾದರೂ ತೊಂದರೆ ಆದರೆ ಒಟ್ಟಾಗಿ ನಾವೆಲ್ಲರೂ ಎದುರಿಸೋಣ ಅಂತ ಹೇಳಿ ಪಂಚರು ಹೇಳಿದ್ದು ಭಾಳ ಒಳ್ಳೆಯ ಒಂದು ಸಂದೇಶ. ಸೊ ಪಂಚರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, 60 ಜನರ ಮೇಲೆ ಕೇಸ್ ಹಾಕಿದ್ದು ಇದು ಬಹಳ ಒಂದು ತಪ್ಪು ಸಂದೇಶ ಹೋಗುತ್ತೆ. ಯಾಕಂದರೆ ಕಳ್ಳನೂ ಒಂದೇ, ಕಳ್ಳನ್ನು ಹಿಡಿದು ಕೊಟ್ಟವರು ಒಬ್ಬರೇ, ಅವರು ಒಂದೇ ಅಂತನ್ನುವಂಥದ್ದಾಗತ್ತೆ. ಹಾಗಾಗಬಾರ್ದು. ತಪ್ಪಿತಸ್ಥನನ್ನು ಹಿಡ್ಕೊಂಡು ಹೋಗಿ ಅವನನ್ನು ದಾಖಲೆ ಸಹಿತ, ಅಂದರೆ ಮೊಬೈಲ್ ಭಾಳ ಇವತ್ತಿನ ಇಂಪಾರ್ಟೆಂಟ್, ಮೊಬೈಲ್ನೊಳಗೆ ಅವನ ವಿಡಿಯೋ ಇತ್ತು. ಈ ಕಂಪ್ಲೇಂಟ್ ಕೊಟ್ಟಿದ್ರೆ ಅಥವಾ ಯಾರಿಗಾದರೂ ಹೇಳಿದರೆ ಆ ವಿಡಿಯೋದೊಳಗೆ ಇದ್ದಂಥ ಎಲ್ಲನೂ ಡಿಲೀಟ್ ಮಾಡ್ತಿದ್ದ ಅವನು, ಮೊಬೈಲ್ನೊಳಗೆ ಇದ್ದಿದ್ದು. ಸೊ ಹಾಗಾಗಿ ಈ ಹುಡುಗರು ಹೋಗಿ ಅವನ್ನ ಅರೆಸ್ಟ್ ಮಾಡಿಕೊಂಡು ಅವನನ್ನು ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಇದರಲ್ಲಿ ಏನೂ ತಪ್ಪಿಲ್ಲ. ಅವನು ಹೊಡೆದಿದ್ದಾರೆ, ಹೌದು ಹೊಡಿತಾರೆ, ಹೊಡಿದೆ ಇನ್ನೇನು ಮಾಡಬೇಕಾಗತ್ತೆ? ನಮ್ಮ ಮಗಳನ್ನು ಅವನು ಮಾಡಿದಂಥ ಅಪಮಾನ, ಅವಮಾನ, ಅಪಪ್ರಚಾರ ಏನು ಕಡಿಮೆ ಅಲ್ಲ ರೀ. ಬರೀ ಹೊಡೆಯೋದಲ್ಲ, ಇನ್ನೂ ಏನೇನೋ ಮಾಡಬೇಕಾಗಿತ್ತು. ಆದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದು ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಒಪ್ಪಲ್ಲ, ಸಾಧ್ಯನೇ ಇಲ್ಲ, ಒಪ್ಪಕ್ಕೆ ಸಾಧ್ಯ ಇಲ್ಲ. ಆ ಕೇಸ್ಗಳನ್ನು, ಸಂಪೂರ್ಣ ಕೇಸ್ಗಳನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಾಳೆ ನಾವು ಎಲ್ಲರೂ ಸೇರಿ ಪಂಚರನ್ನೂ ನಾನು ಕರ್ಕೊಂಡು, ನಮ್ಮ ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರಿಗೆ ಕರ್ಕೊಂಡು ಕಮಿಷನರ್ಗೆ ಭೇಟಿಯಾಗಿ ಈ ಕೇಸನ್ನು ವಾಪಸ್ ತೊಗೊಳ್ಬೇಕು. ನೀವು ವಾಪಸ್ ತೊಗೊಳ್ಳದೇ ಇದ್ದರೆ ಹುಬ್ಬಳ್ಳಿ ಬಂದ್ ಕಾಲ್ ಕೊಡಬೇಕಾಗತ್ತೆ. ಆ ಸಮಯದಲ್ಲಿ ಏನಾದರೂ ಗಲಭೆ, ಗಲಾಟೆ, ಗೊಂದಲ ಆದರೆ ಪೊಲೀಸರು, ಸರ್ಕಾರೇ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಸರ್ ಯುವತಿಗೆ ಏನಾದರೂ ತಾವು ಭೇಟಿಯಾಗಿದ್ದೀರಾ ಅವ್ರ ಮನೆಗೆ? ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ. ಅವರ ತಾಯಿ ಭಾಳ ನೊಂದಿದ್ದಾರೆ, ಆಕ್ರೋಶದಲ್ಲಿದ್ದಾರೆ, ಸಿಟ್ಟಿನಲ್ಲಿದ್ದಾರೆ. ಸಹಜ, ತಮ್ಮ ಮಗಳಿಗೆ ಆದಂಥ ಅನ್ಯಾಯ ಅದನ್ನು ಸಹಜವಾಗಿ ಅನಿಸ್ತಾರೆ. ಅವ್ರಿಗೆ ಸಮಾಧಾನ ಮಾಡಿದ್ದೀವಿ, ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಅವ್ರಿಗೆ ಏನೇ ತೊಂದರೆ ಆದರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತನ್ನುವಂಥದ್ದು ವಿಷಯವನ್ನು ನಾನು ಹೇಳಿದೆ. ಮತ್ತು ಅವ್ರು ಎನ್ಕೌಂಟರ್ ಮಾಡ್ತೀರೇನು ರೀ? ಅವ್ರು ಎನ್ಕೌಂಟರ್ ಮಾಡ್ತಾರೆ ಸಾಹೇಬರು, ಪೊಲೀಸರು ಯಾರು ಅವ್ರು ಬಂದು ಮಾಡೋದು? ಎನ್ಕೌಂಟರ್ ಮಾಡುವಷ್ಟು ಧೈರ್ಯ ಈ ಸರ್ಕಾರಕ್ಕಿಲ್ಲ. ಹಿಂದೂ